ಹೃದಯಾಘಾತದ ಬಗ್ಗೆ ಜನರಿಗೂ ಕೂಡ ತಿಳುವಳಿಕೆ ಇರೋದು ಅಗತ್ಯ. ಹೀಗಾಗಿ ತಿಳುವಳಿಕೆಯ ಪತ್ರವನ್ನ ಬಿಡುಗಡೆ ಮಾಡುವುದಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ತಜ್ಞರ ತಾಂತ್ರಿಕ ಸಲಹಾ ಸಮಿತಿ ವರದಿಯಲ್ಲಿ ಹಲವು ಸಲಹೆಗಳನ್ನು ನೀಡಲಾಗಿದೆ. ಆ ಸಲಹೆಗಳನ್ನು ಪರಿಗಣಿಸಿ ಸಿದ್ಧವಾಗ್ತಾ ಇದೆ ತಿಳುವಳಿಕಾ ಪತ್ರ. ಸಮಿತಿ ಜೊತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಭೆಯನ್ನ ಮಾಡಲಿದ್ದಾರೆ. ಎಲ್ಲವನ್ನ ಪರಿಗಣಿಸಿ ತಿಳುವಳಿಕಾ ಪತ್ರವನ್ನ ಸಿದ್ಧಗೊಳಿಸುವಂತಹ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡಲಿದೆ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ಹೃದಯಾಘಾತ ಪ್ರಕರಣಗಳು ಆತಂಕಕ್ಕೆ ಕಾರಣ ಆಗಿದೆ. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಎಲ್ಲರೂ ಹೃದಯಾಘಾತಕ್ಕೆ ತುತ್ತಾಗ್ತಿದ್ದಾರೆ. ಒಂದ್ ಕಡೆ ಶಾಲೆಗಳಿಗೆ ಮಾರ್ಗಸೂಚಿಯ ಬಗ್ಗೆ ಶಿಕ್ಷಣ ಇಲಾಖೆ ಚಿಂತನೆ ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಸಾರ್ವಜನಿಕರಿಗೂ ಒಂದು ತಿಳುವಳಿಕಾ ಪತ್ರವನ್ನ ರಿಲೀಸ್ ಮಾಡೋಕೆ, ಒಂದು ಅಡ್ವೈಸರಿ ನೋಟ್ ಅನ್ನ ರಿಲೀಸ್ ಮಾಡೋಕೆ ಸದ್ಯ ಆರೋಗ್ಯ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸಚಿವ ದಿನೇಶ್ ಗುಂಡೂರಾವ್ ಅವರು ಇವತ್ತು ಮಧ್ಯಾಹ್ನ ಒಂದು ಮೀಟಿಂಗ್ ನ ಮಾಡಲಿದ್ದಾರೆ. ಆ ಮೀಟಿಂಗ್ ನ ಬಳಿಕ ಆರೋಗ್ಯ ಇಲಾಖೆ ತನ್ನ ಅಡ್ವೈಸರಿ ನೋಟ್ ಅನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಸಾರ್ವಜನಿಕರಿಗೂ ಕೂಡ ಒಂದು ತಿಳುವಳಿಕಾ ಪತ್ರವನ್ನ ರಿಲೀಸ್ ಮಾಡೋಕೆ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆ ಸಿದ್ಧತೆಯನ್ನ ಮಾಡ್ತಾ ಇರೋದು. ಏನೆಲ್ಲ ಅಡ್ವೈಸರಿಯನ್ನ ಕೊಡಬಹುದು ಅಂತ ಹೇಳಿ ಇದನ್ನ ತಡೆಯೋದಕ್ಕೆ? ವಿದ್ಯಾ, ಮೊನ್ನೆ ಅಷ್ಟೇ ಅಂದ್ರೆ ಶನಿವಾರ ತಾಂತ್ರಿಕ ಸಲಹಾ ಸಮಿತಿ ತನ್ನ ಒಂದು ವರದಿಯನ್ನ ಅಂದ್ರೆ ಕೋವಿಡ್ ವ್ಯಾಕ್ಸಿನ್ಗೂ ಮತ್ತೆ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಅನ್ನೋ ವರದಿಯನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿತ್ತು. ಅದಾದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಈ ಒಂದು ಟೆಕ್ನಿಕಲ್ ಕಮಿಟಿಯ ರಿಪೋರ್ಟ್ ಅನ್ನ ಗಂಭೀರವಾಗಿ ಪರಿಗಣನೆ ಮಾಡಿದೆ. ಆ ರಿಪೋರ್ಟ್ ನಲ್ಲಿ ಒಂದಷ್ಟು ರೆಕಮೆಂಡೇಶನ್ಸ್ ಗಳು ಇತ್ತು. ಅದರ ಒಂದು ಆ ಶಿಫಾರಸಿನ ಬೇಸ್ ಮೇಲೆ ಇವತ್ತು ಒಂದಷ್ಟು ಅಡ್ವೈಸರಿ ನೋಟ್ ಅನ್ನ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಮಧ್ಯಾಹ್ನ 12 ಗಂಟೆಗೆ ವಿಕಾಸಸೌಧದಲ್ಲಿ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಹರ್ಷಗುಪ್ತಾ ಆಗ್ಲಿ ಅಥವಾ ಇಲಾಖೆಯ ಅಧಿಕಾರಿಗಳಾಗ್ಲಿ ಅವ್ರ ಜೊತೆಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಇವತ್ತು ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಯ ಬಳಿಕ ಒಂದಷ್ಟು ಅಡ್ವೈಸರಿ ನೋಟ್ ಬಿಡುಗಡೆ ಆಗಬಹುದು. ಅದರಲ್ಲಿ ಏನಿದೆ ಅಂತ ಕೇಳಿದ್ರೆ, ಬಹುಶಃ ಈ ಪಬ್ಲಿಕ್ ಹೆಲ್ತ್ ಕ್ಯಾಂಪೈನ್ಗೆ ಜಾಸ್ತಿ ಮಾಡುವಂತೆ ಒಂದು ಸೂಚನೆಯನ್ನ ಕೊಡಬಹುದು. ಅದ್ರ ಜೊತೆಗೆ ಈಗಾಗಲೇ ಹಿಂದಿನಿಂದಲೂ ಕೂಡ ತಜ್ಞ ವೈದ್ಯರು ಹೇಳಿರೋದು ಏನಪ್ಪಾ ಅಂತ ಹೇಳಿದ್ರೆ, ಸಾರ್ವಜನಿಕವಾಗಿ ಧೂಮಪಾನ ಮಾಡಬಾರ್ದು ಅಂತ. ಸೊ ಧೂಮಪಾನ ಮಾಡಿದ್ದಕ್ಕೆ ಬ್ರೇಕ್ ಅನ್ನ ಹಾಕುವಂತಹ ಸಲುವಾಗಿ ಈಗ ಸಾಕಷ್ಟು ಯೋಜನೆಗಳನ್ನ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಒಬ್ರು ಧೂಮಪಾನ ಮಾಡೋದ್ರಿಂದ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಅಂದ್ರೆ ಅವ್ರ ಅಕ್ಕಪಕ್ಕದಲ್ಲಿ ನಿಂತಿದ್ದವ್ರಿಗೂ ಕೂಡ ಆ ಧೂಮಪಾನದ ಹೊಗೆ ಸೇವನೆ ಆಗಿ ಅವರಿಗೂ ಕೂಡ ಆರೋಗ್ಯ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಅವರು ಕೂಡ ಈ ಸಾರ್ವಜನಿಕ ಪ್ರದೇಶದಲ್ಲಿ ಸ್ಮೋಕಿಂಗ್ ಮಾಡದೇ ಇದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲ್ಲ. ಸೊ ಹಾಗಾಗಿ ಈ ಸಾರ್ವಜನಿಕ ಜಾಗದಲ್ಲಿ ಧೂಮಪಾನ ಮಾಡೋದನ್ನ ಬ್ರೇಕ್ ಹಾಕುವಂತಹ ಸಾಧ್ಯತೆ ಇದೆ. ಜೊತೆಗೆ ಆರೋಗ್ಯಕರ ಆಹಾರ ಸೇವನೆಗೆ ಆದ್ಯತೆ ಕೊಡಬಹುದು. ಮತ್ತೆ ಉಪ್ಪು ಮತ್ತೆ ಸಕ್ಕರೆ ಪ್ರಮಾಣವನ್ನ ಆಹಾರದಲ್ಲಿ ತಗ್ಗಿಸಲು ತಜ್ಞ ವೈದ್ಯರು ಜೊತೆಗೆ ಟೆಕ್ನಿಕಲ್ ಕಮಿಟಿ ಮೊನ್ನೆ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಲಹೆಗಳು ಇದ್ದೇ ಇರುತ್ತೆ. ಹಾಗೆ ಯಾರಿಗೆಲ್ಲ ನಡೆಯುವಾಗ ಅಥವಾ ಮೆಟ್ಟಲು ಹತ್ತುವಾಗ ಉಸಿರಾಟದ ಸಮಸ್ಯೆ ಆಗುತ್ತೆ ಅಥವಾ ಉಪ್ಸೆ ರೀತಿಯಲ್ಲಿ ಆಗುತ್ತೆ ಅಂತವರು ತಕ್ಷಣ ಆಸ್ಪತ್ರೆಗೆ ಸೇರಿಸ್ಕೊಳ್ಬೇಕು. ಜೊತೆಗೆ ಈ ಹೃದಯಾಘಾತದ ಸಿಚುವೇಶನ್ ಇದ್ದಂತಹ ಸಂದರ್ಭದಲ್ಲಿ ಅಂದ್ರೆ ಒಂದು ಟ್ರೆಂಡ್ ಇರುತ್ತಲ್ಲ, ರಾಜ್ಯದಲ್ಲೆಲ್ಲ ಜಾಸ್ತಿ ಆಗ್ತಾ ಇದೆ, ಈ ತರದೆಲ್ಲ ಸುದ್ದಿ ಕೇಳಿದಾಗ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದಕ್ಕಿಂತ ಪ್ರತಿ ವರ್ಷಕ್ಕೊಮ್ಮೆ ಹೃದಯ ಸಂಬಂಧಪಟ್ಟ ಹಾಗೆ ನಿಮ್ಮ ಹೃದಯ ಹೇಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡ್ಕೊಳ್ಬೇಕು ಅನ್ನುವಂತಹ ಸಲಹೆ ಕೊಡುವಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ಪ್ರಮುಖವಾಗಿ ಒಂದಷ್ಟು ಮಾರ್ಗಸೂಚಿಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಅಥವಾ ಅದಕ್ಕೆ ಪ್ರತ್ಯೇಕವಾಗಿ ಮಾರ್ಗಸೂಚಿ ಕೊಡಬಹುದು. ಯಾಕಂದ್ರೆ ಶಾಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ 45 ವರ್ಷದ ಒಳಗಿನ ವಯಸ್ಸಿನವರಿಗೆ ಜೊತೆಗೆ ಹದಿಹರೆಯದವರಲ್ಲಿ ಜಾಸ್ತಿ ಹೃದಯ ಸಮಸ್ಯೆ ಆಗ್ತಾ ಇದೆ. ಸೊ ಹಾಗಾಗಿ ಅವ್ರಿಗೆ ಏನಾದ್ರೂ ಒಂದು ಪ್ರತ್ಯೇಕ ಮಾರ್ಗಸೂಚಿ ಕೊಡಬಹುದು. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.